ಹಾಯ್ ಫ್ರೆಂಡ್ಸ್, ಒನ್ ಸ್ಟೇಟ್ ಮೆನಿ ವರ್ಡ್ಸ್ ಅಂತ ಕರೆಯಲ್ಪಡುವ ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿ ಎಷ್ಟೊಂದು ಸುಂದರ ಜಾಗಗಳಿವೆ ಅಂತ ನಿಮಗೆ ಗೊತ್ತಾ? ಪ್ರತಿದಿನ ಲಕ್ಷಾಂತರ ಜನರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಕೇವಲ ಕರ್ನಾಟಕವಷ್ಟೇ ಅಲ್ಲದೆ ದೇಶ ವಿದೇಶಗಳಿಂದಲೂ ಸಾಕಷ್ಟು ಜನರು ಈ ಟೂರಿಸ್ಟ್ ಪ್ಲೇಸ್ಗೆ ವಿಸಿಟ್ ಮಾಡುತ್ತಾರೆ. ಗೂಗಲ್ ಮತ್ತು ಪ್ರವಾಸೋದ್ಯಮದ ಮಾಹಿತಿಯ ಪ್ರಕಾರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನರು ಭೇಟಿ ನೀಡುವ ಈ ನಂಬರ್ 1 ಜಾಗ ಯಾವುದು ಗೊತ್ತಾ? ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕದ ಟಾಪ್ 5 ಮೋಸ್ಟ್ ವಿಸಿಟೆಡ್ ಟೂರಿಸ್ಟ್ ಪ್ಲೇಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ. ನಂಬರ್ 5, ಗೋಕರ್ಣ. ನಮ್ಮ ಲೀಸ್ಟಿನ 5ನೇ ಸ್ಥಾನದಲ್ಲಿರುವುದು ಕರಾವಳಿಯ ನಯನ ಮನೋಹರ ತಾಣ ಗೋಕರ್ಣ. ಈ ಗೋಕರ್ಣದಲ್ಲಿ ಮಹಾಬಲೇಶ್ವರ ದೇವಸ್ಥಾನವಿದೆ. ಹಾಗಂತ ಕೇವಲ ಆಧ್ಯಾತ್ಮಿಕ ಭಕ್ತರು ಮಾತ್ರ ಈ ಗೋಕರ್ಣಕ್ಕೆ ಬರೋದಿಲ್ಲ. ಬದಲಾಗಿ ವಿದೇಶಿಗರು ಕೂಡ ಈ ಗೋಕರ್ಣದ ಬೀಚ್ಗಳ ಸೌಂದರ್ಯಕ್ಕೆ ಮನಸೋತು ಇಲ್ಲಿಗೆ ಸಾಕಷ್ಟು ಜನ ಬರುತ್ತಾರೆ. ಇಲ್ಲಿನ ಓಮ್ ಬೀಚ್, ಆಫ್ ಮೂನ್ ಬೀಚ್ನ ಸನ್ಸೆಟ್ ವ್ಯೂ ಪ್ರವಾಸಿಗರ ಮತ್ತು ವಿದೇಶಿಗರ ಮನಸ್ಸನ್ನು ಕೊಳ್ಳೆ ಹೊಡೆಯುತ್ತದೆ. ನೀವೇನಾದರೂ ನಿಮ್ಮ ಕೆಲಸಗಳ ಜಂಜಾಟದಿಂದ ಬೇಸತ್ತು ಪೀಸ್ ಆಫ್ ಮೈಂಡ್ ಹುಡುಕ್ತಾ ಇದ್ರೆ ಗೋಕರ್ಣ ಒಂದು ಬೆಸ್ಟ್ ಚಾಯ್ಸ್ ಆಗಿರುತ್ತದೆ. ನಂಬರ್ 4, ಹಂಪಿ. ನಮ್ಮ ಲೀಸ್ಟಿನ 4ನೇ ಸ್ಥಾನದಲ್ಲಿರುವುದು ಭಾರತ ಇತಿಹಾಸದ ವಿಜಯನಗರ ಸಂಸ್ಥಾನದ ಸ್ವರ್ಣಗಣಿ ಎಂದೇ ಕರೆಯಲ್ಪಡುವ ವಿಶ್ವ ಪರಂಪರೆಯ ತಾಣ ಹಂಪಿ. ತುಂಗಭದ್ರಾ ನದಿ ತೀರದಲ್ಲಿರುವ ಈ ಪ್ರಾಚೀನ ಸಾಮ್ರಾಜ್ಯದ ಅವಶೇಷಗಳನ್ನು ನೋಡಲು ದೇಶ ವಿದೇಶಗಳಿಂದ ಲಕ್ಷಾಂತರ ಪ್ರವಾಸಿಗರು ಹರಿದು ಬರ್ತಾರೆ. ಕಲ್ಲಿನ ರಥ, ವಿರೂಪಾಕ್ಷ ದೇವಾಲಯ ಮತ್ತು ಸಾಕ್ಷಾತ್ ಕಲ್ಲಿನಲ್ಲೇ ಕೆತ್ತಿದ ಸಂಗೀತದ ಸ್ವರಗಳು ಮೂಡಿಸುವಂತಹ ಕಂಬಗಳನ್ನು ನೋಡಿದರೆ ಮೈ ರೋಮಾಂಚನವಾಗುತ್ತದೆ. ವಿಜಯನಗರ ಸಾಮ್ರಾಜ್ಯದ ಮತ್ತು ಭಾರತದ ಸುವರ್ಣ ಯುಗಗಳ ಪ್ರತಿಬಿಂಬಿಸುವ ಈ ಹಂಪಿ ಭಾರತದ ಜನರ ಮತ್ತು ದೇಶ ವಿದೇಶಿಗರ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ. ನಂಬರ್ 3, ಮೈಸೂರು. ನಮ್ಮ ಲೀಸ್ಟಿನ 3ನೇ ಸ್ಥಾನದಲ್ಲಿರುವುದು ನಮ್ಮ ಸಾಂಸ್ಕೃತಿಕ ರಾಜಧಾನಿ ಮೈಸೂರು. ಕರ್ನಾಟಕಕ್ಕೆ ಬರುವ ಭಾರತೀಯ ಮತ್ತು ವಿದೇಶಿ ಪ್ರವಾಸಿಗರು ಮೈಸೂರು ಅರಮನೆಯನ್ನು ನೋಡದೆ ವಾಪಸ್ ಹೋಗೋದೇ ಇಲ್ಲ ಅಂತ ಹೇಳಿದರೂ ಕೂಡ ತಪ್ಪಾಗುವುದಿಲ್ಲ. ಸುಂದರವಾದ ದೊಡ್ಡ ದೊಡ್ಡ ರಸ್ತೆಗಳು ಮತ್ತು ಅಗಲವಾದ ವೃತ್ತಗಳನ್ನು ಒಳಗೊಂಡಿರುವ ಈ ಮೈಸೂರು ಕೇವಲ ವಾಸ್ತುಶಿಲ್ಪದಲ್ಲಿ ಅಷ್ಟೇ ಅಲ್ಲದೆ ಇತಿಹಾಸವನ್ನು ಸಾರಿ ಸಾರಿ ಹೇಳುತ್ತದೆ. ಇನ್ನು ದಸರಾ ಹಬ್ಬದ ವೈಭೋಗವಂತೂ ಜಗತ್ಪ್ರಸಿದ್ಧಿಯಾಗಿದೆ. ರಾಜಮನೆತನದ ಇತಿಹಾಸ, ಮೈಸೂರು ಸಿಲ್ಕ್ ಸೀರೆಗಳು, ಚಾಮುಂಡಿ ಬೆಟ್ಟ ಮತ್ತು ಮೃಗಾಲಯ ಲಕ್ಷಾಂತರ ಜನರನ್ನು ತನ್ನತ್ತ ಸೆಳೆಯುತ್ತಿದೆ. ಕೇವಲ ಮೈಸೂರು ಅಷ್ಟೇ ಅಲ್ಲದೆ ಮೈಸೂರಿನ ಸುತ್ತಮುತ್ತಲೂ ಸಹ ಸಾಕಷ್ಟು ನೋಡುವಂತಹ ಸ್ಥಳಗಳಿವೆ. ಇದರಲ್ಲಿ ನಂಜನಗೂಡು, ಮೇಲುಕೋಟೆ, KRS ಡ್ಯಾಮ್, ಕಾವೇರಿ ಬ್ಯಾಕ್ ವಾಟರ್, ಹೀಗೆ ಇದರ ಲೀಸ್ಟ್ ಇನ್ನೂ ಉದ್ದ ಆಗುತ್ತಲೇ ಹೋಗುತ್ತದೆ. ಹಾಗಾಗಿ ಮೈಸೂರು ನಮ್ಮ ಲೀಸ್ಟಿನ 3ನೇ ಸ್ಥಾನದಲ್ಲಿದೆ. ನಂಬರ್ 2, ಚಿಕ್ಕಮಗಳೂರು. ನಮ್ಮ ಲೀಸ್ಟಿನ 2ನೇ ಸ್ಥಾನದಲ್ಲಿರುವುದು ಪ್ರಕೃತಿ ಪ್ರೇಮಿಗಳ ನೆಚ್ಚಿನ ತಾಣ ಚಿಕ್ಕಮಗಳೂರು. ಹಚ್ಚ ಹಸಿರಿನ ಕಾಫಿ ತೋಟಗಳು, ಮಂಜಿನ ಹನಿಗಳಿಂದ ತುಂಬಿದ ಗಿರಿಶಿಖರಗಳು ಮತ್ತು ಕರ್ನಾಟಕದ ಅತಿದೊಡ್ಡ ಶಿಖರ ಮುಳ್ಳಯ್ಯನಗಿರಿ ಇಲ್ಲಿನ ಮೇನ್ ಅಟ್ರಾಕ್ಷನ್ ಆಗಿದೆ. ವೀಕೆಂಡ್ ಬಂದರೆ ಸಾಕು, ಬೆಂಗಳೂರು ಹಾಗೂ ಇತರ ಕಡೆಯಿಂದ ಸಾಕಷ್ಟು ಯುವಕರು, ಯುವತಿಯರು ಮತ್ತು ಟ್ರೆಕ್ಕರ್ಸ್ಗಳಿಂದ ಈ ಚಿಕ್ಕಮಗಳೂರು ತುಂಬಿ ಹೋಗುತ್ತದೆ. ಇಲ್ಲಿನ ಕಾಫಿ ಸವಿಯುತ್ತಾ ಪ್ರಕೃತಿಯ ಮಡಿಲಲ್ಲಿ ಕಾಲ ಕಳೆಯಲು ಇದಕ್ಕಿಂತ ಬ್ಯೂಟಿಫುಲ್ ಮತ್ತು ಬೆಸ್ಟ್ ಜಾಗ ಮತ್ತೊಂದಿಲ್ಲ. ನಂಬರ್ 1, ಕೊಡಗು. ನಮ್ಮ ಲೀಸ್ಟಿನ 1ನೇ ಸ್ಥಾನದಲ್ಲಿರುವುದು ನಮ್ಮ ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಎಂದೇ ಕರೆಯಲ್ಪಡುವ ಕೊಡಗು ಅಥವಾ ಕೂರ್ಗ್. ಹೌದು ಫ್ರೆಂಡ್ಸ್, ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಪ್ರವಾಸಿಗರು ವಿಸಿಟ್ ಮಾಡುವ, ಅಂದರೆ ದೇಶೀಯ ಮತ್ತು ವಿದೇಶಿಯ ಪ್ರವಾಸಿಗರು ಕೂಡ ಈ ಪ್ಲೇಸನ್ನು ಹೆಚ್ಚು ಇಷ್ಟಪಡುತ್ತಾರೆ. ಇಲ್ಲಿನ ಅಬ್ಬಿ ಜಲಪಾತ,
ಮಂಡಲಪಟ್ಟಿ ವ್ಯೂ ಪಾಯಿಂಟ್, ರಾಜಾ ಸೀಟ್ ಮತ್ತು ಇಲ್ಲಿನ ಟೇಸ್ಟಿ ಕೊಡವ ಫುಡ್ಸ್ ಪ್ರವಾಸಿಗರನ್ನು ಪದೇ ಪದೇ ಇಲ್ಲಿಗೆ ಬರುವಂತೆ ಮಾಡುತ್ತವೆ. ಇನ್ನು ಈ ಕೊಡಗು ಡಿಸ್ಟಿಕ್ನಲ್ಲಿ ಸಾಕಷ್ಟು ವೀಕ್ಷಣೀಯ ತಾಣಗಳು ಸಹ ಇವೆ. ಇದರಲ್ಲಿ ಪ್ರಮುಖವಾಗಿ ಮಡಿಕೇರಿ ಟೌನ್ ಆಗಿರಬಹುದು, ದುಬಾರೆ ಎಲಿಫೆಂಟ್ ಕ್ಯಾಂಪ್, ತಲಕಾವೇರಿ ಮತ್ತು ಗೋಲ್ಡನ್ ಟೆಂಪಲ್ಗಳು ಕಣ್ಮನ ಸೆಳೆಯುತ್ತವೆ. ಇನ್ನು ಇಲ್ಲಿ ಸಿಗುವ ವೈನ್ ಮತ್ತು ಚಾಕೊಲೇಟ್ನ ವಿವಿಧ ಫ್ಲೇವರ್ಗಳು ಪ್ರವಾಸಿಗರನ್ನು ತನ್ನತ್ತ ಹೆಚ್ಚು ಗಮನ ಸೆಳೆಯುತ್ತವೆ. ಹಾಗಾಗಿ ಕೊಡಗು ನಮ್ಮ ಲಿಸ್ಟಿನ ನಂಬರ್ 1 ಪ್ರವಾಸಿ ತಾಣವಾಗಿ ಹೊರಹೊಮ್ಮಿದೆ. ನೋಡಿದ್ರಲ್ಲ ವೀಕ್ಷಕರೇ, ಕರ್ನಾಟಕದ ಟಾಪ್ 5 ಮೋಸ್ಟ್ ವಿಸಿಟೆಡ್ ಟೂರಿಸ್ಟ್ ಪ್ಲೇಸ್ ಯಾವುವೆಂದು. ಇದರಲ್ಲಿ ನಿಮ್ಮ ಆಲ್ ಟೈಮ್ ಫೇವ್ರೆಟ್ ಜಾಗ ಯಾವುದು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿಕೊಡಿ. ಮತ್ತು ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಕೊಳ್ಳಿ ಎಂದು ಕೇಳುತ್ತಾ ನಿಮ್ಮ ಪ್ರೀತಿಯ ಅನಾಮಧೇಯ ಈಗ ಹೋಗಿ ಬರುತ್ತಾನೆ. ಧನ್ಯವಾದಗಳು.